ಕಡಬದ ಪೆರಾಪೆ ಗ್ರಾಮದ ಉರುಂಬಿ ಎಂಬಲ್ಲಿ ಕುಮಾರಧಾರ ನದಿಗೆ ನಿರ್ಮಿಸಲು ಉದ್ದೇಶಿಸಿರುವ 24 ಮೆಗಾವ್ಯಾಟ್ ಸಾಮರ್ಥ್ಯದ ಕಿರು ಜಲವಿದ್ಯುತ್ ಕುಕ್ಕೆ ಹೈಡಲ್ ಯೋಜನೆಗೆ ಸರ್ಕಾರ ತಡೆ ನೀಡಿದೆ. ಇದು ನಮ್ಮ 2 ದಶಕಗಳ ಹೋರಾಟಕ್ಕೆ ಸಂದ ಜಯ ಎಂದು ಕುಮಾರಧಾರ ಪರಿಸರ ಸಂರಕ್ಷಣಾ ಸಮಿತಿಯ ಅಧ್ಯಕ್ಷ ಎನ್ ಕರುಣಾಕರ ಗೋಗಟೆ ಹರ್ಷ ವ್ಯಕ್ತಪಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 20 ವರ್ಷಗಳಿಂದ ಪ್ರಾಮಾಣಿಕ ಹೋರಾಟ ಮಾಡಿದ ಪರಿಣಾಮ ಗೆಲುವು ನಮ್ಮ ಪಾಲಾಗಿದೆ. ಈ ಸಂಬಂಧ ಏಪ್ರಿಲ್ 6ರಂದು ಉರುಂಬಿಯಲ್ಲಿ ಸತ್ಯನಾರಾಯಣ ಪೂಜೆ ಹಾಗೂ ಧಾರ್ಮಿಕ ಸಭೆ ಆಯೋಜಿಸಲಾಗಿದೆ ಎಂದರು. ಕಳೆದ 3 ದಶಕಗಳಿಂದಲೂ ಕುಮಾರಧಾರ ನದಿಗೆ ಹೈಡೋ ಎಲೆಕ್ಟ್ರಿಕ್ ಯೋಜನೆಗಳು ಅನುಷ್ಠಾನವಾಗುವ ಭೀತಿಯನ್ನ ಈ ಭಾಗದ ಜನ ಎದುರಿಸ್ತಾ ಬಂದಿದ್ದಾರೆ. ಸರ್ಕಾರ 2005ರಲ್ಲಿ ಉರುಂಬಿಯಲ್ಲಿ ಯೋಜನೆಗೆ ಅಲಾಟ್ಮೆಂಟ್ ನೀಡಿತ್ತು. 2011ರಲ್ಲಿ ಖಾಸಗಿ ಸಂಸ್ಥೆಯೊಂದು ನದಿಗೆ 24 ಮೆಗಾವ್ಯಾಟ್ ಸಾಮರ್ಥ್ಯದ ಜಲವಿದ್ಯುತ್ ಯೋಜನೆಯನ್ನ ಪ್ರಸ್ತಾಪಿಸಿತ್ತು. ಈ ಯೋಜನೆಯ ಹಿನ್ನೀರಿನ ವಿಸ್ತರಣೆ ಕುಮಾರಧಾರ ಹಾಗೂ ಉಪನದಿ ಗುಂಡ್ಯ ನದಿಗಳ ತೀರ ಪ್ರದೇಶಗಳಿಗೂ ಹರಡಲಿದ್ದು, ಈ ಭಾಗದ ವ್ಯಾಪಕ ಕೃಷಿ ಮತ್ತು ಅರಣ್ಯ ಭೂಮಿ ಮುಳುಗಡೆ, ಸಾವಿರಾರು ಜನರ ಸ್ಥಳಾಂತರ ಮತ್ತು ಮಳೆಗಾಲದಲ್ಲಿ ಭೀಕರ ಪ್ರವಾಹದ ಆತಂಕ ಉಂಟುಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಯೋಜನೆ ವಿರೋಧಿಸಿ ಹೋರಾಟಕ್ಕೆ ಕುಮಾರಧಾರ ಸಂರಕ್ಷಣಾ ಸಮಿತಿ ರಚನೆಯಾಗಿತ್ತು ಎಂದರು. ಒಂದು ನಮ್ಮೊಂದಿಗೆ ಸೇರಿದ ಹೋರಾಟಗಾರರು ಒಂದು 500 ಇರ್ಬೋದು. ಆದರೆ ನಾವು ಭಾವಿಸುವುದು ಇದಕ್ಕಿಂತಲೂ ಹೆಚ್ಚು ಪ್ರತ್ಯಕ್ಷವಾಗಿ ಮತ್ತೆ ಪರೋಕ್ಷವಾಗಿ ಇದರಿಂದ ಒಂದು ಸಹಸ್ರಾರು ಜನರಿಗೆ ತೊಂದರೆ ಬರ್ಬೋದಿತ್ತು. ಅದನ್ನೆಲ್ಲರೂ ಈ ಹೋರಾಟದಲ್ಲಿ ಭಾಗವಹಿಸಲಿಲ್ಲ. ಆದರೆ ಹೋರಾಟದಲ್ಲಿ ಭಾಗವಹಿಸಿದ್ದು ಮತ್ತು ನಾವು ಪ್ರತಿ ವರ್ಷ ನಮ್ಮ ಹಿಂದಿನ ಸ್ವಾಮಿಗಳು ವಿದ್ಯಾಭೂಷಣರು ಆವತ್ತು 1995ರಲ್ಲಿ ಆ ಪ್ರದೇಶಕ್ಕೆ ಬಂದಿರುವಾಗ ಹೇಳಿದ್ದ ಮಾತು ಇರಲಿಲ್ಲ. ಹೀಗಿರುವಾಗ ಈ ಒಂದು ಗೇಟನ್ನು ಅಳವಡಿಸಿದ್ದನ್ನು ನಾವು ಇಲ್ಲಿ ತಹಶೀಲ್ದಾರರಲ್ಲಿ ತುಂಬಾ ಸಲ ಹೇಳಿಯೂ ಅವರು ಅಂತಿಮವಾಗಿ ಅವರು ನಮ್ಮ ಒಬ್ಬ ಸರ್ವೇಯರನ್ನು ಕಳಿಸಿ ಆ ಸರ್ವೇಯರ್ ರುಕ್ಮಾಂಗದ ಹೇಳುವವರು ಅಲ್ಲಿಯ ಒಂದು ವಸ್ತುಸ್ಥಿತಿಯನ್ನು ಅರಿತು ಆ ಗೇಟನ್ನು ತೆರವು ಮಾಡಿಸಿದರು. ಆದರೆ ಆ ತೆರವು ಮಾಡಿದ ಗೇಟನ್ನು ನಾವು ಒಂದು ವಿಜಯೋತ್ಸವವನ್ನು ಆಚರಣೆ ಮಾಡಿದ ಕೂಡಲೇ ನಮ್ಮ ಕಂಪನಿಯವರು ನಮ್ಮ ಮೇಲೆ ಕೇಸ್ ಹಾಕಿದರು. ಅದು ನಾವೇ ತೆಗೆದದ್ದು, ನಾವು ಅದನ್ನು ಒಡೆದು ಹಾಕಿದ್ದೇವೆ ಅಂತ. ಆ ಒಂದು ಕೇಸು ಕೂಡ ನಮ್ಮ ಮೇಲೆ ಇತ್ತು. ಅದರ ಬಗ್ಗೆ ಇಲ್ಲಿ ನಾವು ಕೋರ್ಟಿನಲ್ಲಿ ಆದ ಕೇಸಲ್ಲಿ ನಾವು ಜಾಮೀನು ಪಡ್ಕೊಂಡು ಬಂದ ನಂತರ ಇಲ್ಲಿ ಒಂದು 1000ದಷ್ಟು ಜನ ಸೇರಿ ನಮ್ಮ ಪೊಲೀಸ್ ಸ್ಟೇಷನ್ನ ಎದುರುಗಡೆ ನಾವು ದೊಡ್ಡ ಒಂದು ರ್ಯಾಲಿಯನ್ನು ಮಾಡಿ ನಮಗೆ ಇದು ಏನು ಅದೊಂದು ಅಲ್ಲ ಯಾವುದೋ ಒಂದು ಅವರ ಇದರಲ್ಲಿ ಪೊಲೀಸ್ ತಕ್ಷೀರಲ್ಲಿ ಒಂದು ಬಿ ರಿಪೋರ್ಟ್ ಅಂತ ಹಾಕ್ಲಿಕ್ಕಿದೆ. ಆ ಬಿ ರಿಪೋರ್ಟ್ ಸಿಗಬೇಕು ಅಂತ ಹೇಳುವುದರಲ್ಲಿ ನಾವು ಬಹಳಷ್ಟು ಇಲ್ಲಿ ಶ್ರಮಪಟ್ಟು ನಾವು ಅದರಲ್ಲಿ ಯಶಸ್ವಿಯಾಗಿದ್ದೆವು. ಆಮೇಲೆ ಕೂಡ ಒಂದು ಸಲ ಇಲ್ಲಿ ಚುನಾವಣೆಯ ಕಾವು ಇರುವಾಗ ತಹಶೀಲ್ದಾರರು ಮತ್ತೆ ಯಾವುದೇ ಒಂದು ಸರ್ಕಾರಿ ಅಧಿಕಾರಿಗಳು ಕೂಡ ಅಲ್ಲಿ ಹೋಗ್ಲಿಕ್ಕೆ ಅಸಾಧ್ಯ. ಅಂದರೆ ಅವರವರ ತುರ್ತು ಕೆಲಸ ಇರುವಾಗ ಅವರು ನದಿಯಲ್ಲಿ ಇಳಿದು ಹಿಟಾಚಿ ಮೂಲಕ ಕೆಲಸವನ್ನು ಆರಂಭ ಮಾಡಿದ್ದು. ಆಗ ನಾವು ಅದನ್ನು ತಡೆ ಹಿಡಿದು ಇಲ್ಲಿಂದ ತಹಶೀಲ್ದಾರರವರು ಸಿಗದೇ ಇರುವಾಗ ಉಪ ತಹಶೀಲ್ದಾರರವರ ನೇತೃತ್ವದಲ್ಲಿ ಅದನ್ನು ಹೋಗಿ ತಡೆ ಹಿಡಿದು ಆಮೇಲೆ ಈ ವಿಷಯದಲ್ಲಿ ASP ಅವರು ಕೂಡ ಇಲ್ಲಿ ಬಂದಿದ್ದರು. ಹೋರಾಟ ಸಮಿತಿಯ ಉಪಾಧ್ಯಕ್ಷ ಗೋಪಾಲಕೃಷ್ಣ ಇಡ್ಯಡ್ಕ, ಕಾರ್ಯದರ್ಶಿ ಕಿರಣ್ ಗೋಗಟೆ, ಜತೆ ಕಾರ್ಯದರ್ಶಿ ಎಲ್ಲಿ ಥಾಮಸ್, ಸದಸ್ಯ ಮೊನಪ್ಪಗೌಡ ನಾಡುಳೆ ಉಪಸ್ಥಿತರಿದ್ದರು. ದಿವಾಕರ್ ಎಂ, ವಿ4 ನ್ಯೂಸ್, ಕಡಪ.